ಸಂಸತ್ ಚುನಾವಣೆಯಲ್ಲಿ ಸುರೇಶ್ ಸೋಲುವುದರ ಮುಖಾಂತರ ಕನಕಪುರದ ಬಂಡೆ ಜಲ್ಲಿ ಆಗ್ಲಿಲ್ವಾ? ಕನಕಪುರದ ಬಂಡೆಯಾಗಿ ಉಳಿತಾ? ಈಗ ಮುಂದೆ ಕಾಣಿಸ್ತೀವಿ ನೋಡಿ ಮೇಡಮ್. ನೀವ್ ಹೇಳಿದ್ರೆ ಇಲ್ಲ, ಅವರು ಐಕ್ಯತಾ ಸಮಾವೇಶ ತೋರಿಸ್ಬಿಟ್ರು, ಒಕ್ಕಟ್ಟನ್ನ ತೋರಿಸಿದ್ರು ಅಂತ ಹೇಳಿ. ಐ ಆಮ್ ನಾಟ್ ಅಬ್ಜೆಕ್ಟಿಂಗ್ ಯು. ಐಕ್ಯತಾ ಸಮಾವೇಶ ತೋರಿಸಿದ್ರ ಅಂತ ನೋಡ್ರಿ. ಮೊನ್ನೆ ಹೇಳ್ತಾರೆ ಇವರು ಒಂದ್ ನಿಮಿಷ. ಡಿಕೆ ಅವರು ಹೇಳಿದ್ರು ಒಂದ್ ನಿಮಿಷ ನಮ್ಮೊಳಗೇನೋ ಒಂದು ಒಪ್ಪಂದ ಆಗ್ಬಿಟ್ಟದೆ ಅಂತ ಹೇಳಿದ್ರು. 4 ಜನರಿಗೆ ಗೊತ್ತಿದೆ ಒಪ್ಪಂದ, ಯಾಕೆ 5 ಜನರಿಗೆ ಗೊತ್ತಾಗಬಾರ್ದ? ಅಂದ್ರೆ ಕಾಂಗ್ರೆಸ್ ನಲ್ಲಿ ಮತ್ತೊಂದು ಪಲ್ಲಟ, ಮತ್ತೊಂದು ವಿಭಾಗನ ಆಯ್ತು. ಅದಕ್ಕೆ ಸಿದ್ದರಾಮಯ್ಯನವ್ರು ಏನ್ ಹೇಳಿದ್ರು ಅಂದ್ರೆ, ಹೋಗ್ರಿ ಅಂತ ಒಪ್ಪಂದ ಇಲ್ಲ ರೀ ಅಂತ ಹೇಳಿದ್ರು. ಆಮೇಲೆ ಡಿಕೆ ಅವ್ರು ಏನ್ ಮಾಡಿದ್ರು ಗೊತ್ತಾ? ಒಂದು ಬಹಳ ಚಂದ ಸರ್ಕಾಸ್ಟಿಕ್ ನಗು ಕೊಟ್ರು. ಒಪ್ಪಂದ ಇಲ್ವಾ, ಇರ್ಲಿ, ನಮ್ಮ ಸಿಎಂ ನವರು ಹೇಳ್ದ ಅಂದ್ಮೇಲೆ ಅದಕ್ಕೆ ಒಪ್ಪಿಕೊಳ್ತೀನಿ ಅಂತ. ನೀವ್ ಹೇಳಿದ್ರಲ್ಲ ಸಿದ್ದರಾಮಯ್ಯನವರಿಗೆ ಜೈ ಅಂತ ಹೇಳಿ. ಸಿದ್ದರಾಮಯ್ಯನವರಿಗೆ ಜೈ ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರು ನಮ್ಮ ಸಿಎಂ ಹೇಳಿದ ಮಾತು ನಾವು ಕೇಳ್ತೀವಿ ಅಂತ ನಗೆ ಆಡಿದ್ರೆ ಏನೋ ಸಿದ್ದರಾಮಯ್ಯನವರಿಗೆ ಅಪಾಯ ಕಾದಿದೆ ಅಂತ ಅರ್ಥ. ಈಗ ಮೊನ್ನೆ ಒಂದು ಪತ್ರಿಕೆಯಲ್ಲಿ ರಿಷಬ್ ಶೆಟ್ಟಿ ಅವರು ಯಾವ್ದೋ ಒಂದು ಫಿಲ್ಮ್ ಮಾಡ್ತಾರಂತೆ, ಶಿವಾಜಿ ಅಂತ ಫಿಲ್ಮ್. ಅದಕ್ಕೆ ಅಫ್ಜಲ್ ಖಾನ್ ನನ್ನ ಹುಡುಕ್ತಾ ಇದ್ದಾರೆ. ಸಿದ್ದರಾಮಯ್ಯ ಒಳ್ಳೇದು, ಒಳ್ಳೇದು. ಚರ್ಚೆ ಮಾಡ್ತಾನೆ ಇಲ್ಲ. ನಾನು ಇಟ್ನಾಳ್ ಸರ್ನ ಸೂರ್ಯಮುಕುಂದ್ ಅವ್ರನ್ನ ಪ್ರಶ್ನೆ ಮಾಡಬೇಕಾಗಿತ್ತು, ಬಟ್ ವಿರೋಧ ಪಕ್ಷಗಳ ಅನುಮಾನ ಪ್ರಶ್ನೆ ರೂಪದಲ್ಲಿ ಬಂದಿದ್ದು ನಮ್ಮ 3ನೇ ಬ್ರೇಕಿಂಗ್ ಲೀಡ್ ಆಗಿದ್ರಿಂದ ಅದನ್ನ ತಗೊಂಡು ನಾನು ಅವರಿಬ್ಬರನ್ನ ಮಾತನಾಡ್ತೀನಿ. 3ನೇ ಬ್ರೇಕಿಂಗ್ ಪ್ಲೇ ಮಾಡ್ಕೊಳ್ಳಿ. ಹೊರಗೆ ಪವರ್ ಶೇರ್ ನ ಮಾತುಗಳು ಜೋರಾಗಿ ನಡೀತಾ ಇದೆ, ಆದ್ರೆ ವೇದಿಕೆ ಮೇಲೆ ಮಾತ್ರ ಪರಸ್ಪರ ಗುಣಗಾನ ಜೋರು. ಬಂಡೆಯಂತೆ ನಿಂತಿರ್ತೇನೆ ಅಂತ ಹೇಳಿ ಮತ್ತೆ ಮತ್ತೆ ಹೇಳಿದ್ದಾರೆ ಡಿ.ಕೆ. ಶಿವಕುಮಾರ್. ಸಿಎಂ ಕುರ್ಚಿ ಬಿಡೋದಿಲ್ಲ ಅಂತ ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ಗುಟ್ಟೂರು. ಅಂದ್ರೆ ಮೇಲ್ ಕಾಣ್ತಿರೋ ರೀತಿಯಲ್ಲಿ ಒಳಗೆ ಎಲ್ಲವೂ ಓಕೆ ಇಲ್ವಾ ಅನ್ನೋ ಅನುಮಾನ. ನಾನು ಕಾರ್ಯಕ್ರಮದ ಪ್ರಾರಂಭದಲ್ಲೇ ಹೇಳಿದ್ದೆ, ಪರಮೇಶ್ವರ್ ಅವರು ಮಾತನಾಡಿದ್ದಾರೆ. ಮುಖ್ಯಮಂತ್ರಿಗಳ ಆಪ್ತರಾಗಿರುವ ಭೀಮಾ ನಾಯಕ್ ಅವರು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಎರಡೂ ಹೇಳಿಕೆ ಗಮನಿಸಿ ಚರ್ಚೆ ಮುಂದುವರಿಸೋಣ. ಈಗ ಒಪ್ಪಂದ ಆಗಿದೆ ಅಂತಂದ್ರೆ ಮತ್ತೆ ನಾವೆಲ್ಲ ಯಾಕಿರ್ಬೇಕ್ರಿ? ಅವರಿಬ್ಬರೇ ರಾಜಕಾರಣ ಮಾಡಿ ಅವರಿಬ್ಬರೇ ನಡೆಸ್ಬಿಡ್ಲಿ, ಬೇರೆಯವ್ರು ಯಾರು ಇರೋದೇ ಬೇಡವಾ? ಅದೆಲ್ಲ ಆ ರೀತಿ ಏನೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಹೈಕಮಾಂಡ್ ಅಂತಿಮವಾಗಿ ಏನು ತೀರ್ಮಾನಗಳನ್ನು ಮಾಡ್ತಾರೆ, ನಾವು ಯಾರೂ ಕೂಡ ಹೈಕಮಾಂಡನ್ನು ಬಿಟ್ಟು ಹೋಗೋರಲ್ಲ. ಹೈಕಮಾಂಡು ಏನು ತೀರ್ಮಾನ ಮಾಡುತ್ತೆ ಅದನ್ನು ಒಪ್ಕೊಳ್ಳೋವಂಥ ಜನ ನಾವು. ಆದ್ದರಿಂದ ಈ ಒಪ್ಪಂದ ಅವೆಲ್ಲ ನಮಗೇನು ಗೊತ್ತಿಲ್ಲಪ್ಪ. ಮೊನ್ನೆ ನಡೆದಂಥ 3 ಚುನಾವಣೆಯಲ್ಲಿ BJP ಮತ್ತು JDSನವರಿಗೆ ಈ ರಾಜ್ಯದ ಜನ ಒಂದು ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಸರ್ಕಾರನ, ಮುಖ್ಯಮಂತ್ರಿಯವ್ರನ್ನ ನೀವು ಮುಟ್ಟಕ್ಕಾಗಲ್ಲ ಅನ್ನೋ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಅದನ್ನ ಇಷ್ಟು ಮಾತ್ರ ಹೇಳಕ್ಕೆ ಬಯಸ್ತೀನಿ ನಾನು. ಅದೇ ಒಪ್ಪಂದ ಆಗಿದೆ ಅಂತ ಹೇಳ್ತಾ ಇರೋದು ನಿಜನಾ? ಅದು ನನಗೆ ಗೊತ್ತಿಲ್ಲ. ಸೊ ಅದು ಹೈಕಮಾಂಡಿಗೆ ಬಿಟ್ಟಿದ್ದ ವಿಚಾರ. ಸೊ ಆದರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ಎಲ್ಲ ಜಾತಿ ವರ್ಗದ ಮತದಾರರು ಮತವನ್ನು ಹಾಕಿದ್ದಾರೆ. ಎಲ್ಲದಕ್ಕಿಂತ ವಿಶೇಷವಾಗಿ ಇವತ್ತು ಅಹಿಂದ ವರ್ಗವನ್ನು ಕ್ರೋಢೀಕರಣ ಆಗಿದ್ದು ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಂದ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ಸೊ ಮುಖ್ಯಮಂತ್ರಿ ವಿಚಾರ ಮಾಡ್ತಾರೆ. ಭೀಮಾ ನಾಯಕ್ ಅವ್ರ ವಿಷಯಕ್ಕೆ ಆಮೇಲೆ ಬರೋಣ. ಪರಮೇಶ್ವರ್ ಅವರ ಹೇಳಿಕೆ ಬಗ್ಗೆ ಸೂರ್ಯಮುಕುಂದ್ ಅವ್ರು ಯಾಕೆ ಮಾಡ್ಬೇಕು? ನಾವ್ ಯಾಕಿದ್ದೀವಿ? ಅವರಿಬ್ರೇ ಎಲ್ಲ ಮಾಡ್ಕೊಳ್ಳೋಂಗಿದ್ರೆ, ಅವರಿಬ್ರೇ ಎಲ್ಲ ಅಧಿಕಾರ ಅನುಭವಿಸೋಂಗಿದ್ರೆ ನಾವ್ ಯಾಕಿದ್ದೀವಿ? ಮಾತು ಕಂಟಿನ್ಯೂ ಆಗಿ ಅಂದ್ರೆ ಮಾಧ್ಯಮದಲ್ಲಿ ನಿಮ್ಗೆ ಗೊತ್ತಿರ್ತೀರಿ, ದಿನ ಈ ತರ ಬೈಟ್ಗಳು ನಾನು 2ನೇ ಪ್ರಶ್ನೆ ಕೇಳಕ್ ಮುಂಚೆ ನೀವು ಅದಕ್ಕೆ ಉತ್ತರ ಕೊಡ್ತಿದ್ರಿ. ಕೊಡಿ ನನಗೆ ಬೇಕಾ ಪ್ರಶ್ನೆ. ಏನಾಗುತ್ತೆ ಅಂದ್ರೆ ಮೈಕ್ ಹಿಡಿದಾಗ ಆರಂಭದಲ್ಲಿ ಹಿಂಗ್ ಹೇಳಿದಾರೆ ಅಂತ ನಾವ್ ಯಾಕೆ ಇರ್ಬೇಕು ಅಂತ ಕೇಳಿದೆ. ಪರಮೇಶ್ವರ್ ಅವರು 9 ವರ್ಷ KPCC ಅಧ್ಯಕ್ಷರಾಗಿದ್ದವರು, ಹಿರಿಯ ನಾಯಕರಿದ್ದಾರೆ. ಆಮೇಲೆ ನಂತರ ನಮಗ್ ಗೊತ್ತಿಲ್ಲ, ಹೈಕಮಾಂಡ್ ಏನ್ ತೀರ್ಮಾನ ಕೊಡುತ್ತೆ ಹೈಕಮಾಂಡ್ ಪ್ರಕಾರ ನಾವು ನಿರ್ಧಾರ ಮಾಡ್ತೀವಿ. ಹೈಕಮಾಂಡ್ ಏನ್ ನಿರ್ಧಾರ ಹೇಳುತ್ತೋ ಅದ್ರ ಪ್ರಕಾರ ಮಾಡ್ತೀವಿ. ಡಿ.ಕೆ. ಶಿವಕುಮಾರ್ ಅವರು ಅಲ್ಲಿಗೆ ಹೈಕಮಾಂಡ್ ನ ನಿರ್ಧಾರವನ್ನ ಅಥವಾ ಹೈಕಮಾಂಡ್ ನ ಆದೇಶವನ್ನ ಧಿಕ್ಕರಿಸಿ ಮಾತನಾಡಿದ್ರ ನ್ಯಾಷನಲ್ ಮೀಡಿಯಾದಲ್ಲಿ.
ನೋಡಿ ಅದನ್ನ ಈ ಕಾಂಟೆಕ್ಸ್ಟ್ ಯಾವ ರೀತಿ ಹೇಳಿದ್ರು ಅವ್ರ ಪಕ್ಷದ ಅಧ್ಯಕ್ಷರಾಗಿ ಒಂದೇನೋ ಒಂದು ಇದನ್ನ ಮಾತಾಡಿರ್ತಾರೆ. ಸೊ ಅದನ್ನ ಒಪ್ಪಂದ ಟರ್ಮಿನಾಲಜಿ ಬೇರೆ ತರ ಇರುತ್ತೆ. ನಿಮ್ಮ ಹತ್ರ ಕಲಿಬೇಕಾಗಿಲ್ಲ, ನಿಮ್ ಪಕ್ಷದ ಅಧ್ಯಕ್ಷರ ಹತ್ರ ಕಲಿಬೇಕಾಗಿಲ್ಲ. ಹೋಗ್ಬಿಟ್ಟು ನಿಮ್ ಪಕ್ಷದ ಅಧ್ಯಕ್ಷರಿಗೆ ಹೇಳ್ಕೊಡಿ, ಹೋಗ್ಬಿಟ್ಟು ನಿಮ್ ಪಕ್ಷದ ಅಧ್ಯಕ್ಷರಿಗೆ ಮರ್ಯಾದೆನೇ ಕೊಡಲ್ಲ. ನಿಮ್ ಪಕ್ಷದಲ್ಲಿ ನಿಮ್ಮ ಪಕ್ಷದ ಅಧ್ಯಕ್ಷನಿಗೆ ಮರ್ಯಾದೆನೇ ಸಿಗ್ತಾ ಇಲ್ಲ, ಕಂಟ್ರೋಲ್ ಇಲ್ಲ. ನಮ್ಮ ಪಕ್ಷದ ಅಧ್ಯಕ್ಷರಿಗೆ ಕೆಪಾಸಿಟಿ ಇದೆ, ಕಂಟ್ರೋಲ್ ಇದೆ. ನಿಮ್ ಪಕ್ಷದ ಅಧ್ಯಕ್ಷರಿಗೆ ಗೊತ್ತಿದೆ. ನಿಮ್ಮ ಪಕ್ಷದ ಅಧ್ಯಕ್ಷರು ಬಂದು ಏನಂತ ಹೇಳ್ತಾ ಇದ್ದಾರೆ ಅಂದ್ರೆ, ಪಕ್ಷದ ಅಧ್ಯಕ್ಷರು ಕಾಂಗ್ರೆಸ್ ಜೊತೆ ಒಪ್ಪಂದ ಮಾಡ್ಕೊಂಡವ್ರೆ ಅಂತ ನಿಮ್ ಪಕ್ಷದವ್ರ ಮೇಲೆ ಆಕ್ಷೇಪ ಇದೆ, ಆರೋಪ ಇದೆ. ಮೊದಲು ನೀವು ಅದನ್ನ ಬಗೆಹರಿಸ್ಕೊಳ್ಳಿ. ನಿಮ್ಮ ಪಕ್ಷದ ಅಧ್ಯಕ್ಷರ ಮೇಲೆ ರೀತಿ ಹೇಳಿದ್ರೆ ಉಚ್ಚಾಟನೆ ಮಾಡ್ತಿದ್ರು ನಮ್ಮ ಅಧ್ಯಕ್ಷರು. ಡಿ ಕೆ ಶಿವಕುಮಾರ್ ಮುಂದೆ ಆ ರೀತಿ ಯಾರಾದ್ರೂ ಮಾತಾಡಿದ್ರೆ ಉಚ್ಚಾಟನೆ ಮಾಡ್ತಿದ್ರು, ಮಾಡ್ತಾ ಇದ್ರು. ಪರಮೇಶ್ವರ್ ಅವರ ಹೇಳಿಕೆ ಅದಕ್ಕೆ ಬೇರೆ ಸರ್ವಾಧಿಕಾರಿ ಅಲ್ಲ, ಪಕ್ಷದ ಶಿಸ್ತು ಮುಖ್ಯ. ಶಿಸ್ತು ಪ್ರಕಾರ ನಿಮ್ಮಲ್ಲಿದೆ ಶಿಸ್ತು, ಶಿಸ್ತೇ ಇಲ್ಲ, ಶಿಸ್ತಿನ ಮೂಟೆ ನಿಮ್ದು. ಅದನ್ನ ಯಾವ್ದೋ ಒಂದು ಸಮಾವೇಶ ಸಕ್ಸಸ್ ಆಗಿದೆ, ಜನ ಬಂದಿದ್ದಾರೆ, ನೀವು ಏನಾದ್ರೂ ಹೇಳ್ಕೊಳ್ಳಿ. ಆ ಸಮಾವೇಶನೋ ಈ ಸಮಾವೇಶನೋ ಸಮಾವೇಶ ಪರಮೇಶ್ವರ್ ಅವ್ರ ಹೇಳಿಕೆ ಅವ್ರಿಗೆ ಅಸಮಾಧಾನ ಇಲ್ಲ ಅಂತ ನಿಮ್ಗಾದ್ರೂ ಅನ್ಸುತ್ತಾ? ಪರಮೇಶ್ವರ್ ಅವ್ರ ಹೇಳಿಕೆ ಬೆಳವಣಿಗೆಗಳಿಂದ ಅಸಮಾಧಾನ ಇಲ್ಲ ಅವ್ರಿಗೆ ಅಂತ ನಿಮ್ಗಾದ್ರೂ ಅನ್ಸುತ್ತಾ? ಈಗ ಅವರ ವಿಶ್ಲೇಷಣೆ, ಪರಮೇಶ್ವರ್ ಅವರ ಅಭಿಪ್ರಾಯ ಹೇಳಿದ್ದಾರೆ. ಅಭಿಪ್ರಾಯನ ಅದು ಅಸಮಾಧಾನ ಅಂತ ಹೇಳಕ್ಕಾಗಲ್ಲ. ಹಂಗಾರೆ ಹಾಸನದಲ್ಲಿ ಸಮಾವೇಶಕ್ಕೆ ಅಲ್ಲ, ಸಮಾವೇಶಕ್ಕೆ ಪರಮೇಶ್ವರ್ ಅವರು ಇವಾಗ ಸಮಾವೇಶಕ್ಕೆ ಹೋಗಿದ್ರೋ ಇಲ್ವಾ? ಹೋಗಿದ್ರು. ಅಸಮಾಧಾನ ಇದ್ದಿದ್ರೆ ಯತ್ನಾಳ್ ತರ ಮಾತಾಡ್ತಾ ಇದ್ರು, ಇಲ್ಲ ರಮೇಶ್ ಜಾರಕಿಹೊಳಿ ತರ ಮಾತಾಡ್ತಾ ಇದ್ರು. ನಮ್ಮಲ್ಲಿ ಅಸಮಾಧಾನನೂ ಇಲ್ಲ, ಏನೂ ಇಲ್ಲ. ಪರಮೇಶ್ವರ್ ಅವರು ಸಹಜವಾಗಿ ಪ್ರಜಾಪ್ರಭುತ್ವ ಇದೆ, ಆಂತರಿಕ ಪ್ರಜಾಪ್ರಭುತ್ವ ಇದೆ. ಮುಖ್ಯಮಂತ್ರಿ ಆಗ್ಬೇಕು ಅಂದ್ರೆ ತಪ್ಪೇನಿದೆ? ಮುಖ್ಯಮಂತ್ರಿ ಆಗ್ಬೇಕು ಅಂದ್ರೆ ತಪ್ಪೇನಿದೆ? ಮುಖ್ಯಮಂತ್ರಿ ಆಗ್ಬೇಕು ಅಂದ್ರೆ ತಪ್ಪೇನಿದೆ? ತಪ್ಪೇನಿದೆ? 150 ಸುದ್ದಿ, 120 ಇಂಪ್ಯಾಕ್ಟ್. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ನಡೀತಾ ಇಲ್ಲ ಸರ್, ಗುರುಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ, ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಏನ್ ಮಾಡ್ತೀರಿ? ಬೇರೆ ಏನ್ ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಡ್ಲಾಗ್ಬೋದು. ಒಬ್ಬ ಅಜ್ಜಿ, ಅವರು ವಿಕಲಚೇತನರು, ಯಾರತ್ರ ಹೇಳೋದು? ನಿಮ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ. ಆಗ ನಾವಿರ್ತೀವಿ, ನಾವಿರೋದೇ ನಿಮ್ಗಾಗಿ. ನಾನು ಇರುವವರೆಗೆ, ಅವರು ಇರುವವರೆಗೆ 1000 ರೂಪಾಯಿ ತಿಂಗಳು ಆಗ್ತೀನಿ. ಆದ್ರೆ ಈ ಕೆಲಸ ಇದೆಯಲ್ಲ, ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನ ಕೊಡುತ್ತೆ, ನಮ್ಮನ್ನ ಕಾಪಾಡುತ್ತೆ. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರ ಕಷ್ಟದಲ್ಲಿದ್ದಾನೆ ಅವನ ಪರವಾಗಿ ಧ್ವನಿ ಇರ್ತೇನೆ. ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. 1 ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. 1 ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.